ಜನಾಕ್ರೋಶದ ಬಳಿಕ ಕಡಿಮೆ ಆಗುತ್ತಾ ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡೋದಕ್ಕೆ ಸಿಎಂ ಈಗ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬಿಎಂಆರ್ಸಿಎಲ್ ಎಂಡಿಗೆ ಸೂಚನೆ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಪರಿಷ್ಕೃತ ಟಿಕೆಟ್ ದರ ಕೆಲವು ವಿಭಾಗಗಳಲ್ಲಿ ದ್ವಿಗುಣವಾಗಿದೆ. ಪ್ರಯಾಣಿಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ದರ ಕಡಿಮೆ ಮಾಡುವಂತೆ ಬಿಎಂಆರ್ಸಿಎಲ್ ಎಂಡಿಗೆ ಕೇಳಿದ್ದಾರಂತೆ ಸಿಎಂ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೆಟ್ರೋ ದರ ಹೆಚ್ಚಳ ಆಯಿತು, ಟಿಕೆಟ್ ದರ ಹೆಚ್ಚಳ ಆಯಿತು ಅನ್ನೋ ಕಾರಣಕ್ಕೆ ಜನ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಬಿಎಂಆರ್ಸಿಎಲ್ ಆಮೇಲೆ 46% ಇವರಿಗೆ ಏನ್ರಿ ಏನ್ ಅಂದ್ಕೊಂಡಿದ್ದಾರೆ ಇವರೆಲ್ಲ ಒಳ್ಳೆ ಇದಿರ್ತಾರ? ಅವನ ಯಾವ ಕಿತ್ತೋಗಿರೋ ಕೂತಿರ್ತ ನಿಜವಾಗ್ಲೂ ಇದನ್ನ ಹೇಳ್ತೀನಿ, ಒಂದು ಅರ್ಥ ಆಗೋದಿಲ್ವಾ? ಪಾಪ ಒಂದು ಮೇಡಮ್ ಹೇಳ್ತಾ ಇತ್ತು, ಸರ್ ನಮಗೆ 30 ರೂಪಾಯಿ ಇತ್ತು ಸರ್, 60 ರೂಪಾಯಿ ಆಗಿದೆ ಅಂತ. ಅಲ್ಲಿ ಕೂತವನಿಗೆ ಏನ್ ತಿಂತಾನೆ ಹೊಟ್ಟೆಗೆ, ಅವ ಯಾವನೇ ಆಗಿರ್ಲಿ ರೀ, ಆ ಥರನ ಒಂದು ರೇಟ್ ಜಾಸ್ತಿ ಮಾಡೋದು. ಆಮೇಲೆ ಕಳ್ಳರು ಈ ರಾಜಕಾರಣಿಗಳು, ಅವ ಬಿಜೆಪಿ ಅವ ಕಾಂಗ್ರೆಸ್ ಅನ್ನೋ ದೂರೋದು, ಕಾಂಗ್ರೆಸ್ ಅವ ಬಿಜೆಪಿ ಅನ್ನೋ ದೂರೋದು. ಇದೇ ಯಾರು ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರವನ್ನು ದೂರೋದು. ಅವತ್ತು ಪ್ರಿಯಾಂಕರ್ಗೆ ಹೇಳ್ದಂಗೆ ಅವತ್ತು ಇಲ್ಲ ಬೆಲೆ ಏರಿಕೆಯನ್ನು ಮುಂದೂಡಿದಿರಿ ಅಂತ ಹೇಳುವಾಗ ಥ್ಯಾಂಕ್ಸ್ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಟ್ವೀಟ್ ಮಾಡಿದ್ರು ಯಾರು, ಇದೇ ತೇಜಸ್ವಿ ಸೂರ್ಯ. ಈಗ ಜಾಸ್ತಿ ಆದಾಗ ರಾಜ್ಯ ಸರ್ಕಾರವನ್ನು ದೂರ್ತಾ ಇದ್ದಾರೆ, ನಂಬರ್ 1. ಎರಡನೇದು ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ದೂರ್ತಾ ಇದ್ದಾರೆ. ನೀವು ಯಾರನ್ನು ಭಂಗ ಮಾಡ್ತಾ ಇದ್ದೀರಿ? ಈಗ ಇದರ MD ಆಯ್ಕೆ ಮಾಡೋದು ರಾಜ್ಯ ಸರ್ಕಾರ, ಅದು 60-40 ಬರುತ್ತೆ. ಮತ್ತೆ ನೀವು ಯಾಕೆ ಬೇಕು? ನೀವು ಕೂತು ಮಾತಾಡೋಕ್ಕಾಗೋದಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಎದ್ದು ಬನ್ನಿ ಹೋಗಿ, ಎಲ್ಲ ಯಾರು ಬೇಕಾಗಿಲ್ಲ. ಕೇಂದ್ರ ಸರ್ಕಾರದ ಸಂಘರ್ಷಗಳು ಅಥವಾ ರಾಜ್ಯ ಸರ್ಕಾರದ ಜೊತೆ ಇದ್ದಾಗ ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ. ಯಾವ ನಾಯಕ ಇದ್ದಾನೆ? ನಾನು ಅದೇ ಹೇಳಿದೆ, ಅನಂತಕುಮಾರ್ ಒಬ್ಬರು ಇದ್ದಾಗ, ಕರ್ನಾಟಕದಲ್ಲಿ ಅನಂತಕುಮಾರ್ ಇದ್ದಾಗ ಬಿಜೆಪಿ ನಾಯಕ. ಇಲ್ಲಿ ಯಾವುದೇ ಪಾರ್ಟಿ ಇರಲಿ ರೀ, ಕೇಂದ್ರದಲ್ಲಿ ಆಗ ವಾಜಪೇಯಿ ಇದ್ರು, ಅವರು ಕರ್ನಾಟಕದ ಬಗ್ಗೆನೇ ಮಾತಾಡಿದ್ರು. ಅಂಥವ್ರನ್ನ ಇವತ್ತು ಬಿಜೆಪಿ ನೆನೆಸ್ಕೋತಾ ಇಲ್ಲ ಬಿಜೆಪಿ ಅನಂತಕುಮಾರ್ ಅವರನ್ನ. ಈಗ ಬಂದ್ಬಿಟ್ಟು ನಾನು ದುಡಿದಿದ್ದೀನಿ. ಹಾಗಿದ್ರೆ ಒಬ್ಬ ಕ್ಲಾರಿಟಿ ಕೊಡಬೇಕಲ್ಲ ರಾಜ್ಯ ಸರ್ಕಾರ ಮತ್ತು ಇದು ಏನು ಮಂಗಾಟ ಆಡ್ತಾ ಇದ್ದೀರಾ? ಜನಗಳು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಬಿಟ್ಬಿಟ್ರು ಹೋಗೋದನ್ನು. ನೀವು 1 ವಾರ ಮಾಡಿ ಜನಗಳೇ, ದಯವಿಟ್ಟು ನಿಮ್ಗೆ ಕಷ್ಟ ಆದರೂ ಪರವಾಗಿಲ್ಲ, 1 ವಾರ ಹೋಗಬೇಡಿ, ಮೆಟ್ರೋದಲ್ಲಿ ಹೋಗಬೇಡಿ. ನಿಮ್ಗೆ ಕಷ್ಟ ಆಗುತ್ತೆ, ಗೊತ್ತಿದೆ ನನಗೆ, ನೀವು ಅದಕ್ಕೆ ಅಡಿಕ್ಟ್ ಆಗಿರ್ತೀರಿ, ಭಾಳ ಬೇಗ ಆಗುತ್ತೆ ಅಂತೇಳಿ. ದಯವಿಟ್ಟು 1 ವಾರ ಹೋಗಬೇಡಿ, ಒಂದು 15 ದಿವಸ, 1 ತಿಂಗಳು ಹೋಗ್ಬೇಡ್ರಿ, ಕಷ್ಟ ಆದರೂ ಪರವಾಗಿಲ್ಲ. ಇವರು ಬಂದೇ ಬರ್ತಾರೆ ನಿಮ್ಮ ದಾರಿಗೆ. ಬೆಲೆ ಏರಿಕೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಶ್ರುತಿ, ಬೆಲೆ ಏರಿಕೆ ಮಾಡೋದಾಗಲ್ಲ. ಅರೆ 30 ರೂಪಾಯಿ ಕೊಡ್ತಾ ಇದ್ದವರು 60 ರೂಪಾಯಿ ಅಂತಂದ್ರೆ ಏನು ಅದಕ್ಕೊಂದು ಅರ್ಥ ಇದೆ? 6 18 900 ರೂಪಾಯಿ ಇದ್ದದ್ದು ನಿಮ್ಮ ಡಬಲ್ 900 ರೂಪಾಯಿ ಅಂತ ಹೇಳಿದಾಗ ಆ 900 ರೂಪಾಯಿ ಬಡ ಮಧ್ಯಮ ವರ್ಗದ ಜನರಿಗೆ ಮಂತ್ಲಿ 900 ರೂಪಾಯಿ ಎಷ್ಟು ದೊಡ್ಡ ಅಮೌಂಟು. ಆ ಒಂದು ಮಗುನ ಶಾಲೆಗೆ ಕಳಿಸೋದಕ್ಕೆ ಒಂದು ಆಟೋ ಫೀಸ್ ಏನೋ ಕೊಟ್ಟಿರ್ತಾರೆ ಅವರು. ಅದಕ್ಕೆ ಹೇಳೋದು, ಜನಗಳೇ, ಯಾವ ಬಿಜೆಪಿನೂ ಬರಲಿಲ್ಲ, ಯಾವ ಕಾಂಗ್ರೆಸ್ಸು ಬರಲಿಲ್ಲ, ನಿಮ್ಮ ಹೋರಾಟಗಳು ಟುಸ್ ಪಟಾಕಿ. ಜನಗಳು ಹೋರಾಟ ಮಾಡಿದ್ರು ನೋಡಿ, ಹತ್ತದೇ ಇಲ್ಲ ನಾವು ಅಂತ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಕೇಳಿ. ಬಸವರಾಜ್, ಅಟ್ಲೀಸ್ಟ್ ಈಗ ಸಿಎಂ ಸೂಚನೆಯ ಮೇರೆಗೆ ಏನ್ ನಿರೀಕ್ಷೆ ಮಾಡಬಹುದು ಜನಸಾಮಾನ್ಯರು? ಅದು ಇಂಪ್ಲಿಮೆಂಟ್ ಆಗುತ್ತಾ ಹೇಗೆ? ಖಂಡಿತ ಶ್ರುತಿ ಆಗಲೇಬೇಕು. ಯಾಕಂದರೆ ರಾಜ್ಯದ ಪಾಲು ಮತ್ತು ಕೇಂದ್ರದ ಪಾಲು ಇರೋದ್ರಿಂದ ರಾಜ್ಯದಿಂದ ಒಂದಷ್ಟು ಸೂಚನೆ ಸಿಕ್ಕಾಗ ಅದರಲ್ಲೂ ಮೆಟ್ರೋಗೆ ಜನರು ಹತ್ತಾ ಇಲ್ಲ. ಮತ್ತು ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕಂದ್ರೆ ಮೆಟ್ರೋ ಒಂದೇ ಪರ್ಯಾಯ ಆಗಿರ್ತಕ್ಕಂಥದ್ದು ಸಾರಿಗೆ. ಈಗ ಮತ್ತೆ ಅವರ ಖಾಸಗಿ ವಾಹನಗಳನ್ನು ರಸ್ತೆ ತಂದಾಗ ಮತ್ತೊಂದಷ್ಟು ಸಮಸ್ಯೆಗಳು ಬೆಂಗಳೂರಲ್ಲಿ ಉದ್ಭವ ಆಗೋ ಸಮಸ್ಯೆಯನ್ನು ಸರ್ಕಾರ ಅರ್ತಿರೋ ಕಾರಣಕ್ಕಾಗಿ ಈಗ CM ಏನು ಸೂಚನೆ ಕೊಟ್ಟಿದ್ದಾರೆ, ಅದನ್ನು BMRCL MD ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಎಷ್ಟು % ಕಡಿಮೆ ಮಾಡ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖ. ಯಾಕಂದರೆ ಇಷ್ಟು % ಕಡಿಮೆ ಮಾಡಿ ಅಂತ ರಾಜ್ಯ ಸರ್ಕಾರ ಒಂದಷ್ಟು ಸೂಚನೆ ಕೊಟ್ಟಾಗ ಅದು ಇಂಪ್ಲಿಮೆಂಟ್ ಆಗುವಂಥ ಸಾಧ್ಯತೆ ಇತ್ತು. ಈಗ ಏನು ಕಣ್ಣುವರ್ಸೋ ತಂತ್ರವಾಗಿ ಒಂದಷ್ಟು 5% 10% ಕಡಿಮೆ ಮಾಡಿದ್ರೆ ಅದು ಮತ್ತೆ ಯೂಸ್ ಆಗಲ್ಲ. ಈಗ ಏನು 30 ರೂಪಾಯಿಂದ 60 ರೂಪಾಯಿ ಆಗಿದೆ, ಅದನ್ನು 10 ರೂಪಾಯಿ ಏರಿಸಿದ್ರೆ ತೊಂದರೆ ಏನಿಲ್ಲ. ಆದರೆ ಅದನ್ನು ದ್ವಿಗುಣ ಮಾಡೋದಿದೆಯಲ್ಲ, ಅದು ಸಾರ್ವಜನಿಕರು ಹೊರೆ ಆಗುತ್ತೆ. ಯಾಕಂದರೆ ಯಾರಿಗೂ ಸ್ಯಾಲ್ರಿಗಳು ಕೂಡ ಹೆಚ್ಚಾಗಲ್ಲ ದಿನ. ಆದರೆ ಅದನ್ನು ಜನರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಜನರು ಕೂಡ ಈ ಮೆಟ್ರೋ ಹತ್ತೋದು ಬಿಟ್ಟಿರೋದ್ರಿಂದ BMRCLಗೆ ಲಾಭ ಆಗಿರಬಹುದೇನೋ ನಿಜ. ಆದರೆ ಜನರು ಹತ್ತೋದು ಕಡಿಮೆ ಆಗಿರೋದ್ರಿಂದ ಅದೊಂದು ರೀತಿಯಲ್ಲಿ ಹೊಡೆತ ಬಿದ್ದಂತೆ ಕಾಣಿಸ್ತಾ ಇದೆ ಮತ್ತು ಸರ್ಕಾರಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಚಾಟಿ ಬೀಸಿದಂತೆ ಕಾಣಿಸ್ತಾ ಇದೆ.
ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಇವತ್ತಿಂದ ಜಾರಿ ಮಾಡ್ತಾರ ಅಥವಾ ನಾಳೆಯಿಂದ ಜಾರಿ ಮಾಡ್ತಾರ BMRCL ವ್ಯವಸ್ಥಾಪಕ ನಿರ್ದೇಶಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಶ್ರುತಿ. ಆದ್ರೆ ಆದಷ್ಟು ತಕ್ಕ ಮಟ್ಟಿಗೆ ಕಡಿಮೆ ಮಾಡಿ ವೆರಿ ಸಿಂಪಲ್. ಕೆಲವು ಈಗ 10 ರೂಪಾಯಿ ಇದ್ದದ್ದು ಬೇಕಿದ್ರೆ 20% ಜಾಸ್ತಿ ಮಾಡಿ. 10% ಇದ್ದ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, 20% ಬೇಕಿದ್ರೆ 12 ರೂಪಾಯಿ ಮಾಡಿ. ಜನಗಳು ಮ್ಯಾನೇಜ್ ಮಾಡಿ. ಯಾರು ನೀವು ದೀರ್ಘ ಈಗ 90 ರೂಪಾಯಿ ಇದ್ದದನ್ನು ನೀವು 20% ಮಾಡಿದ್ರೆ 18 ರೂಪಾಯಿ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ಅಲ್ಲಿ 10% ಮಾಡಿ. ಸಣ್ಣ ಅಮೌಂಟಿಗೆ ಬೇಕಿದ್ರೆ ಸ್ವಲ್ಪ ದೊಡ್ಡದು ಮಾಡಿ, ದೊಡ್ಡ ಅಮೌಂಟ್ಗೆ ಒಂದು ಸಣ್ಣದು ಮಾಡಿ. 100 ರೂಪಾಯಿ ಇದ್ದವ 120 ರೂಪಾಯಿ ಕೊಡೋಕ್ಕಾಗೋದಿಲ್ಲ. 100 ರೂಪಾಯಿ ಇದ್ದವ 10% ಜಾಸ್ತಿ ಮಾಡ್ಬೋದು, 110 ಏನೋ ಮ್ಯಾನೇಜ್ ಮಾಡ್ಬೋದು. ನೀವು 90 ರೂಪಾಯಿ ಇದ್ದವ 180 ರೂಪಾಯಿ 60 ರೂಪಾಯಿ ಇದ್ದವ 90 ರೂಪಾಯಿ ಕೊಡಬೇಕು ಅಂತಂದರೆ ಆಮೇಲೆ ಇದಕ್ಕೊಂದು ಅಪ್ಪ ಅಮ್ಮ ಇಲ್ವಾ ಕೇಳಲಿಕ್ಕೆ? ನೀವೆಲ್ಲ ತುಗ್ಲಕ್ ದರ್ಬಾರ ಆಗ್ಬಿಡ್ತಲ್ರಿ. ತುಗ್ಲಕ್ ಒಬ್ಬ ಇದ್ದ, ಅಲ್ಲ ಅವ ನಿಜವಾಗಿ ತುಗ್ಲಕ್ಕಿನನ್ನು ನಿಮಗೆಲ್ಲ ಹೋಲಿಕೆ ಮಾಡಬಾರ್ದು. ಅವನ ಐಡಿಯಾ ಬೇರೆ ಇತ್ತು. ಅವನಿಗೆ ಹೆಂಗಿತ್ತು ಅಂದರೆ ದೇಶದ ಮಧ್ಯದಲ್ಲಿ ರಾಜಧಾನಿ ಇರಬೇಕು ಅಂತಿತ್ತು. ಆಮೇಲೆ ಟಂಕಸಾಲೆ ಎಲ್ಲ ಚೇಂಜ್ ಮಾಡ್ತಾ ಇದ್ದ. ಚರ್ಮದ್ ಬೇಡ ಮತ್ತೊಂದು ಬೇಡ, ತಕ್ಷಣಕ್ಕೆ ನಿರ್ಧಾರ ಕೈಗೊಳ್ತಾ ಇದ್ದ ಅಂತೇಳಿ. 46% ಒಬ್ಬನಿಗಾದರೂ ತಲೆಗೆ ಒಕ್ಕೆ ಇಲ್ವಾ? 100 ರೂಪಾಯಿ ಇದ್ರೆ 146 ರೂಪಾಯಿ ಕೊಡಬೇಕಾಗತ್ತಪ್ಪ. 46% ಅಂದರೆ ಕಷ್ಟ ಆಗಿತ್ತು ಜನರಿಗೆ. ನಾವು ಬಡವರು ಪರ, ಮಣ್ಣಾಂಗಟ್ಟಿ ಬಡವರ ಪರ. ಈಗ ಬಡವರು ಡಿಸೈಡ್ ಮಾಡ್ತಾರೆ ಯಾರು ಹೋಗ್ಬೇಡ್ರಿ ಮೆಟ್ರೋದಲ್ಲಿ ಒಂದು ತಿಂಗಳು, ಎಲ್ಲ ಸರಿ ಆಗುತ್ತೆ. ನೋಡೋಣ CM ಏನು ಮಾಡ್ತಾರೆ, PM ಏನು ಮಾಡ್ತಾರೆ. ಜನಾಕ್ರೋಶದ ಬಳಿಕ ಕಡಿಮೆ ಆಗುತ್ತಾ ಮೆಟ್ರೋ ಟಿಕೆಟ್ ದರ? ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡೋದಕ್ಕೆ ಸಿಎಂ ಈಗ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. BMRCL MDಗೆ ಸೂಚನೆ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಪರಿಷ್ಕೃತ ಟಿಕೆಟ್ ದರ ಕೆಲವು ವಿಭಾಗಗಳಲ್ಲಿ ದ್ವಿಗುಣವಾಗಿದೆ. ಪ್ರಯಾಣಿಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ದರ ಕಡಿಮೆ ಮಾಡುವಂತೆ BMRCL MDಗೆ ಕೇಳಿದ್ದಾರಂತೆ ಸಿಎಂ. ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೆಟ್ರೋ ದರ ಹೆಚ್ಚಳ ಆಯಿತು, ಟಿಕೆಟ್ ದರ ಹೆಚ್ಚಳ ಆಯಿತು ಅನ್ನೋ ಕಾರಣಕ್ಕೆ ಜನ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಅದಕ್ಕಿಂತ ಹೆಚ್ಚಾಗಿ BMRCL ಆಮೇಲೆ 46% ಇವ್ರಿಗೆ ಏನ್ರಿ ಏನ್ ಅಂದ್ಕೊಂಡಿದ್ದಾರೆ ಇವರೆಲ್ಲ? ಒಳ್ಳೆ ಇದಿರ್ತಾರ? ಅವನ ಯಾವನ ಕಿತ್ತೋಗಿರೋ ಕೂತಿರ್ತ. ನಿಜವಾಗ್ಲೂ ಇದನ್ನ ಹೇಳ್ತೀನಿ, ಒಂದು ಅರ್ಥ ಆಗೋದಿಲ್ವಾ? ಪಾಪ ಒಂದು ಮೇಡಮ್ ಹೇಳ್ತಾ ಇತ್ತು, ಸರ್ ನಮಗೆ 30 ರೂಪಾಯಿ ಇತ್ತು ಸರ್, 60 ರೂಪಾಯಿ ಆಗಿದೆ ಅಂತ. ಅಲ್ಲಿ ಕೂತವನಿಗೆ ಏನ್ ತಿಂತಾನೆ ಹೊಟ್ಟೆಗೆ? ಅವ ಯಾವನೇ ಆಗಿರ್ಲಿ ರೀ, ಆ ಥರನ ಒಂದು ರೇಟ್ ಜಾಸ್ತಿ ಮಾಡೋದು. ಆಮೇಲೆ ಕಳ್ಳರು ಈ ರಾಜಕಾರಣಿಗಳು, ಅವ BJP ಅವ ಕಾಂಗ್ರೆಸ್ ಅನ್ನೋ ದೂರೋದು, ಕಾಂಗ್ರೆಸ್ ಅವ BJP ಅನ್ನೋ ದೂರೋದು. ಇದೇ ಯಾರು ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರವನ್ನು ದೂರೋದು. ಅವತ್ತು ಪ್ರಿಯಾಂಕರ್ಗೆ ಹೇಳ್ದಂಗೆ ಅವತ್ತು ಇಲ್ಲ ಬೆಲೆ ಏರಿಕೆಯನ್ನು ಮುಂದೂಡಿದಿರಿ ಅಂತ ಹೇಳುವಾಗ ಥ್ಯಾಂಕ್ಸ್ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಟ್ವೀಟ್ ಮಾಡಿದರು. ಯಾರು ಇದೇ ತೇಜಸ್ವಿ ಸೂರ್ಯ. ಈಗ ಜಾಸ್ತಿ ಆದಾಗ ರಾಜ್ಯ ಸರ್ಕಾರವನ್ನು ದೂರ್ತಾ ಇದ್ದಾರೆ, ನಂಬರ್ 1. ಎರಡನೇದು ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ದೂರ್ತಾ ಇದ್ದಾರೆ. ನೀವು ಯಾರನ್ನು ಮಂಗ ಮಾಡ್ತಾ ಇದ್ದೀರಿ? ಎರಡರದ್ದು ಪಾಲು 50-50. ಈಗ ಇದರ MDಯನ್ನು ಆಯ್ಕೆ ಮಾಡೋದು ರಾಜ್ಯ ಸರ್ಕಾರ. ಅದು 60-40 ಬರುತ್ತೆ. ಮತ್ತೆ ನೀವು ಯಾಕೆ ಬೇಕು? ನೀವು ಕೂತು ಮಾತಾಡೋಕ್ಕಾಗೋದಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಎದ್ದು ಬನ್ನಿ ಹೋಗಿ, ಎಲ್ಲ ಯಾರು ಬೇಕಾಗಿಲ್ಲ. ಕೇಂದ್ರ ಸರ್ಕಾರದ ಸಂಘರ್ಷಗಳು ಅಥವಾ ರಾಜ್ಯ ಸರ್ಕಾರದ ಜೊತೆ ಇದ್ದಾಗ ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ. ಯಾವ ನಾಯಕ ಇದ್ದಾನೆ? ನಾನು ಅದೇ ಹೇಳಿದೆ, ಅನಂತಕುಮಾರ್ ಒಬ್ಬರು ಇದ್ದಾಗ, ಕರ್ನಾಟಕದಲ್ಲಿ ಅನಂತಕುಮಾರ್ ಇದ್ದಾಗ BJP ನಾಯಕ. ಇಲ್ಲಿ ಯಾವುದೇ ಪಾರ್ಟಿ ಇರಲಿ ರೀ, ಕೇಂದ್ರದಲ್ಲಿ ಆಗ ವಾಜಪೇಯಿ ಇದ್ರು, ಅವರು ಕರ್ನಾಟಕದ ಬಗ್ಗೆನೇ ಮಾತಾಡಿದ್ರು. ಅಂಥವ್ರನ್ನ ಇವತ್ತು BJP ನೆನೆಸ್ಕೋತಾ ಇಲ್ಲ BJP ಅನಂತಕುಮಾರ್ ಅವರನ್ನು. ಈಗ ಬಂದ್ಬಿಟ್ಟು ನಾನು ದುಡಿದಿದ್ದೀನಿ. ಹಾಗಿದ್ರೆ ಒಬ್ಬ ಕ್ಲಾರಿಟಿ ಕೊಡಬೇಕಲ್ಲ ರಾಜ್ಯ ಸರ್ಕಾರ. ಮತ್ತು ಇದು ಏನು ಮಂಗಾಟ ಆಡ್ತಾ ಇದ್ದೀರಾ? ಜನಗಳು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಬಿಟ್ಬಿಟ್ರು ಹೋಗೋದನ್ನು. ನೀವು 1 ವಾರ ಮಾಡಿ ಜನಗಳೇ, ದಯವಿಟ್ಟು ನಿಮ್ಗೆ ಕಷ್ಟ ಆದರೂ ಪರವಾಗಿಲ್ಲ, 1 ವಾರ ಹೋಗಬೇಡಿ ಮೆಟ್ರೋದಲ್ಲಿ, ಹೋಗಬೇಡಿ. ನಿಮ್ಗೆ ಕಷ್ಟ ಆಗುತ್ತೆ, ಗೊತ್ತಿದೆ ನನಗೆ. ನೀವು ಅದಕ್ಕೆ ಅಡಿಕ್ಟ್ ಆಗಿರ್ತೀರಿ, ಭಾಳ ಬೇಗ ಆಗುತ್ತೆ ಅಂತೇಳಿ. ದಯವಿಟ್ಟು 1 ವಾರ ಹೋಗಬೇಡಿ, ಒಂದು 15 ದಿವಸ, 1 ತಿಂಗಳು ಹೋಗಬೇಡ್ರಿ. ಕಷ್ಟ ಆದರೂ ಪರವಾಗಿಲ್ಲ, ಇವರು ಬಂದೇ ಬರ್ತಾರೆ ನಿಮ್ಮ ದಾರಿಗೆ. ಬೆಲೆ ಏರಿಕೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಶ್ರುತಿ. ಬೆಲೆ ಏರಿಕೆ ಮಾಡೋದಾಗ ಅರೆ 30 ರೂಪಾಯಿ ಕೊಡ್ತಾ ಇದ್ದವರು 60 ರೂಪಾಯಿ ಅಂತಂದ್ರೆ ಏನು ಅದಕ್ಕೊಂದು ಅರ್ಥ ಇದೆ? 6 3 18
900 ರೂಪಾಯಿ ಇದ್ದದ್ದು ನಿಮಗೆ ಡಬಲ್ 900 ರೂಪಾಯಿ ಅಂತ ಹೇಳಿದಾಗ ಆ 900 ರೂಪಾಯಿ ಬಡ ಮಧ್ಯಮ ವರ್ಗದ ಜನರಿಗೆ ಮಂತ್ಲಿ 900 ರೂಪಾಯಿ ಎಷ್ಟು ದೊಡ್ಡ ಅಮೌಂಟು. ಆ ಒಂದು ಮಗುನ ಶಾಲೆಗೆ ಕಳಿಸೋದಕ್ಕೆ ಒಂದು ಆಟೋ ಫೀಸ್ ಏನೋ ಕೊಟ್ಟಿರ್ತಾರೆ ಅವರು. ಅದಕ್ಕೆ ಹೇಳೋದು ಜನಗಳೇ, ಯಾವ BJPನೂ ಬರಲಿಲ್ಲ, ಯಾವ ಕಾಂಗ್ರೆಸ್ಸು ಬರಲಿಲ್ಲ, ನಿಮ್ಮ ಹೋರಾಟಗಳು ಟುಸ್ ಪಟಾಕಿ. ಜನಗಳು ಹೋರಾಟ ಮಾಡಿದ್ರು ನೋಡಿ, ಹತ್ತದೇ ಇಲ್ಲ ನಾವು ಅಂತ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಕೇಳಿ. ಬಸವರಾಜ್, ಅಟ್ಲೀಸ್ಟ್ ಈಗ ಸಿಎಂ ಸೂಚನೆಯ ಮೇರೆಗೆ ಏನ್ ನಿರೀಕ್ಷೆ ಮಾಡಬಹುದು ಜನಸಾಮಾನ್ಯರು? ಅದು ಇಂಪ್ಲಿಮೆಂಟ್ ಆಗುತ್ತಾ ಹೇಗೆ? ಖಂಡಿತ ಶ್ರುತಿ ಆಗಲೇಬೇಕು. ಯಾಕಂದರೆ ರಾಜ್ಯದ ಪಾಲು ಮತ್ತು ಕೇಂದ್ರದ ಪಾಲು ಇರೋದ್ರಿಂದ ರಾಜ್ಯದಿಂದ ಒಂದಷ್ಟು ಸೂಚನೆ ಸಿಕ್ಕಾಗ ಅದರಲ್ಲೂ ಮೆಟ್ರೋಗೆ ಜನರು ಹತ್ತಾ ಇಲ್ಲ. ಮತ್ತು ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕಂದ್ರೆ ಮೆಟ್ರೋ ಒಂದೇ ಪರ್ಯಾಯ ಆಗಿರ್ತಕ್ಕಂಥದ್ದು ಸಾರಿಗೆ. ಈಗ ಮತ್ತೆ ಅವರ ಖಾಸಗಿ ವಾಹನಗಳನ್ನು ರಸ್ತೆ ತಂದಾಗ ಮತ್ತೊಂದಷ್ಟು ಸಮಸ್ಯೆಗಳು ಬೆಂಗಳೂರಲ್ಲಿ ಉದ್ಭವ ಆಗೋ ಸಮಸ್ಯೆಯನ್ನು ಸರ್ಕಾರ ಅರ್ತಿರೋ ಕಾರಣಕ್ಕಾಗಿ ಈಗ CM ಏನು ಸೂಚನೆ ಕೊಟ್ಟಿದ್ದಾರೆ, ಅದನ್ನು BMRCL MD ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖ. ಯಾಕಂದರೆ ಇಷ್ಟು ಪರ್ಸೆಂಟ್ ಕಡಿಮೆ ಮಾಡಿ ಅಂತ ರಾಜ್ಯ ಸರ್ಕಾರವೇ ಒಂದಷ್ಟು ಸೂಚನೆ ಕೊಟ್ಟಾಗ ಅದು ಇಂಪ್ಲಿಮೆಂಟ್ ಆಗುವಂಥ ಸಾಧ್ಯತೆ ಇತ್ತು. ಈಗ ಏನು ಕಣ್ಣೊರೆಸು ತಂತ್ರವಾಗಿ ಒಂದಷ್ಟು 5% 10% ಕಡಿಮೆ ಮಾಡಿದ್ರೆ ಅದು ಮತ್ತೆ ಯೂಸ್ ಆಗಲ್ಲ. ಈಗ ಏನು 30 ರೂಪಾಯಿಂದ 60 ರೂಪಾಯಿ ಆಗಿದೆ, ಅದನ್ನು 10 ರೂಪಾಯಿ ಏರಿಸಿದ್ರೆ ತೊಂದರೆ ಏನಿಲ್ಲ. ಆದರೆ ಅದನ್ನು ದ್ವಿಗುಣ ಮಾಡೋದಿದೆಯಲ್ಲ, ಅದು ಸಾರ್ವಜನಿಕರು ಹೊರೆ ಆಗುತ್ತೆ. ಯಾಕಂದರೆ ಯಾರು ಸ್ಯಾಲ್ರಿಗಳು ಕೂಡ ಹೆಚ್ಚಾಗಲ್ಲ ದಿನ ದಿನ. ಆದರೆ ಅದನ್ನು ಜನರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಜನರು ಕೂಡ ಈ ಮೆಟ್ರೋ ಹತ್ತೋದು ಬಿಟ್ಟಿರೋದ್ರಿಂದ BMRCLಗೆ ಲಾಭ ಆಗಿರಬಹುದೇನೋ ನಿಜ, ಆದರೆ ಜನರು ಹತ್ತೋದು ಕಡಿಮೆ ಆಗಿರೋದ್ರಿಂದ ಅದೊಂದು ರೀತಿಯಲ್ಲಿ ಹೊಡೆತ ಬಿದ್ದಂತೆ ಕಾಣಿಸ್ತಾ ಇದೆ ಮತ್ತು ಸರ್ಕಾರಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಚಾಟಿ ಬೀಸಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು CM ಅವರು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಇವತ್ತಿಂದ ಜಾರಿ ಮಾಡ್ತಾರ ಅಥವಾ ನಾಳೆಯಿಂದ ಜಾರಿ ಮಾಡ್ತಾರ BMRCL ವ್ಯವಸ್ಥಾಪಕ ನಿರ್ದೇಶಕರು ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಶ್ರುತಿ. ಆದ್ರೆ ವೆರಿ ಸಿಂಪಲ್. ಕೆಲವು ಈಗ 10 ರೂಪಾಯಿ ಇದ್ದದ್ದು ಬೇಕಿದ್ರೆ 20% ಜಾಸ್ತಿ ಮಾಡಿ. 10% ಇದ್ದ 10 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, 20% ಬೇಕಿದ್ರೆ 12 ರೂಪಾಯಿ ಮಾಡಿ. ಜನಗಳು ಮ್ಯಾನೇಜ್ ಮಾಡಿ. ಯಾರು ನೀವು ದೀರ್ಘ ಈಗ 90 ರೂಪಾಯಿ ಇದ್ದದನ್ನು ನೀವು 20% ಮಾಡಿದ್ರೆ 18 ರೂಪಾಯಿ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ಅಲ್ಲಿ 10% ಮಾಡಿ. ಸಣ್ಣ ಅಮೌಂಟಿಗೆ ಬೇಕಿದ್ರೆ ಸ್ವಲ್ಪ ದೊಡ್ಡದು ಮಾಡಿ, ದೊಡ್ಡ ಅಮೌಂಟಿಗೆ ಒಂದು ಸಣ್ಣದು ಮಾಡಿ. 100 ರೂಪಾಯಿ ಇದ್ದವ 120 ರೂಪಾಯಿ ಕೊಡೋಕ್ಕಾಗೋದಿಲ್ಲ. 100 ರೂಪಾಯಿ ಇದ್ದವ 10% ಜಾಸ್ತಿ ಮಾಡ್ಬೋದು, 110 ಏನೋ ಮ್ಯಾನೇಜ್ ಮಾಡ್ಬೋದು. ನೀವು 90 ರೂಪಾಯಿ ಇದ್ದವ 180 ರೂಪಾಯಿ 60 ರೂಪಾಯಿ ಇದ್ದವ 90 ರೂಪಾಯಿ ಕೊಡಬೇಕು ಅಂತಂದರೆ ಆಮೇಲೆ ಇದಕ್ಕೊಂದು ಅಪ್ಪ ಅಮ್ಮ ಇಲ್ವಾ ಕೇಳಲಿಕ್ಕೆ? ನೀವೆಲ್ಲ ತುಗ್ಲಕ್ ದರ್ಬಾರ ಆಗ್ಬಿಡ್ತಲ್ರಿ. ತುಗ್ಲಕ್ ಒಬ್ಬ ಇದ್ದ, ಅಲ್ಲ ಅವ ನಿಜವಾಗಿ ತುಗ್ಲಕ್ಕನನ್ನು ನಿಮಗೆಲ್ಲ ಹೋಲಿಕೆ ಮಾಡಬಾರ್ದು. ಅವನ ಐಡಿಯಾ ಬೇರೆ ಇತ್ತು. ಅವನಿಗೆ ಹೆಂಗಿತ್ತು ಅಂದರೆ ದೇಶದ ಮಧ್ಯದಲ್ಲಿ ರಾಜಧಾನಿ ಇರಬೇಕು ಅಂತಿತ್ತು. ಆಮೇಲೆ ಟಂಕಸಾಲ ಎಲ್ಲ ಚೇಂಜ್ ಮಾಡ್ತಾ ಇದ್ದ, ಚರ್ಮದ್ ಬೇಡ ಮತ್ತೊಂದು ಬೇಡ, ತಕ್ಷಣಕ್ಕೆ ನಿರ್ಧಾರ ಕೈಗೊಳ್ತಾ ಇದ್ದ ಅಂತೇಳಿ. 46% ಒಬ್ಬನಿಗಾದರೂ ತಲೆಗೆ ಒಕ್ಕೆ ಇಲ್ವಾ? 100 ರೂಪಾಯಿ ಇದ್ರೆ 146 ರೂಪಾಯಿ ಕೊಡಬೇಕಾಗತ್ತಪ್ಪ. 46% ಅಂದರೆ ಕಷ್ಟ ಆಗಿತ್ತು ಜನರಿಗೆ. ನಾವು ಬಡವರು ಪರ, ಮಣ್ಣಾಂಗಟ್ಟಿ ಬಡವರ ಪರ. ಈಗ ಬಡವರು ಡಿಸೈಡ್ ಮಾಡ್ತಾರೆ, ಯಾರು ಹೋಗ್ಬೇಡ್ರಿ ಮೆಟ್ರೋದಲ್ಲಿ ಒಂದು ತಿಂಗಳು, ಎಲ್ಲ ಸರಿ ಆಗುತ್ತೆ ನೋಡೋಣ. CM ಏನು ಮಾಡ್ತಾರೆ, PM ಏನು ಮಾಡ್ತಾರೆ.